ಕೆಸಿ ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ಮಾಡಿದ್ದಾರೆ. ರಾತ್ರಿ ಕೆಸಿ ವೇಣುಗೋಪಾಲ್ ಹಾಗೆ ಬಿಕೆ ಹರಿಪ್ರಸಾದ್ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಈ ವೇಳೆ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಿದ ಉಭಯ ನಾಯಕರು ಪಕ್ಷಕ್ಕೆ ಅನುಕೂಲವಾಗುವಂತವರನ್ನೇ ಆಯ್ಕೆ ಮಾಡಿ ಅನ್ನೋದಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಸರ್ಕಾರಕ್ಕೂ ಒಳ್ಳೆಯ ಹೆಸರು ತರುವಂತ ಯಾರು ತರ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ಸಂಪುಟ ಆಯ್ಕೆ ವೇಳೆ ಅವಕಾಶ ನೀಡಿ ಅಂತ ಬಿಕೆ ಹರಿಪ್ರಸಾದ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ. ಎಐಸಿಸಿ ಮಟ್ಟದಲ್ಲಿ ತುಂಬಾ ಪ್ರಭಾವಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್. ಅವ್ರ ಮಾತು ವರ್ಕ್ ಆಗತ್ತೆ, ಯಾಕಂದ್ರೆ ಗಾಂಧಿ ಕುಟುಂಬದ ಪರಮಾಪ್ತರಾಗಿರುವ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್. ಹೀಗಾಗಿ ಹರಿಪ್ರಸಾದ್ ಮಾತಿಗೆ ಹೆಚ್ಚು ಮನ್ನಣೆ ಸಿಗುವ ಸಾಧ್ಯತೆ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಉಸ್ತುವಾರಿಯನ್ನ ವಹಿಸಿದವರು ಹಿರಿಯ ನಾಯಕರು ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಆ ಅಧ್ಯಕ್ಷಗಿರಿಯನ್ನ ವಹಿಸಿಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಪಕ್ಷವನ್ನ ಸಂಘಟಿಸುವಂತವ್ರು ಬೇಕು, ಕೆಲಸ ಮಾಡೋರು ಬೇಕು, ಲಾಬಿ ನಡೆಸ್ಕೊಂಡು ಅಥವಾ ಸಚಿವಾಕಾಂಕ್ಷಿಗಳು ಅಂತ ಏನು ಹಿಂದಿಂದೆ ಹೋಗುವಂತವ್ರು ಬೇಡ ಅಂತ ಪರೋಕ್ಷವಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಹೀಗಾಗಿ ಈಗ 3 ಜನ ನಾಯಕರು ಅಂದ್ರೆ ರಾಜ್ಯದ ಸಿಎಂ, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಹೈಕಮಾಂಡ್ ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದೆ. ಬಟ್ ಅದರಲ್ಲೂ ಕೂಡ ಫಿಲ್ಟರ್ ಆಗುತ್ತೆ. ಇದರ ಮಧ್ಯದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಪಕ್ಷ ಸಂಘಟನೆ, ಪಕ್ಷ ಬಲವರ್ಧನೆ ಅಥವಾ ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ಎದುರಿಸಬೇಕಾದ್ರೆ ಯಾವ ಪ್ರಬಲ ನಾಯಕರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು, ಜೊತೆಗೆ ಅವರ ಕಾರ್ಯವೈಖರಿ ಹೇಗಿದೆ, ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಗಿದೆ, ಜೊತೆಗೆ ಮುಂದಿನ ಎಲೆಕ್ಷನ್ ನಲ್ಲಿ ಅವರನ್ನ ಸೆಲೆಕ್ಟ್ ಮಾಡೋದ್ರಿಂದ ಆಗುವಂತ ಎಫೆಕ್ಟ್ಗಳೇನು, ಸಾಧಕಗಳೇನು, ಬಾಧಕಗಳೇನು ಎಲ್ಲ ಗೊತ್ತಿರುತ್ತೆ. ಇದನ್ನ ಮಾತುಕತೆ ಮಾಡೋದ್ರಿಂದ ವರ್ಕೌಟ್ ಆಗಬಹುದು ಬಹುತೇಕವಾಗಿ. ಯಾಕೆ? ಗಾಂಧಿ ಕುಟುಂಬಕ್ಕೆ ಅಂದ್ರೆ ರಾಹುಲ್ ಗಾಂಧಿ ಕುಟುಂಬಕ್ಕೂ ಪರಮಾಪ್ತರು ಹೇಳಿದಂತ ಮಾತು ವರ್ಕೌಟ್ ಆಗತ್ತೆ ಅನ್ನುವಂತ ವಿಶ್ಲೇಷಣೆ ರಾಜಕೀಯ ರಂಗದಲ್ಲಿ ಚರ್ಚೆ ಆಗ್ತಿದೆ.